ಇವತ್ತು ನಾವು ಕುಂದಾನಗರಿ ಬೆಳಗಾವಿಯ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿವೆ. ಸಿಗ್ತಾ ಇದ್ದಾರೆ MLA? ಇಲ್ಲ, ಯಾವತ್ತು ಭೇಟಿಯಾಗಿಲ್ಲ, ಯಾವತ್ತು ಶೆಕೆಲಿ ನಮಗೆ ಏನು ಕೆಲಸ ತೊಗೊಂಡೋದ್ರು ಕೆಲಸ ಮಾಡಿಕೊಡ್ತಾರೆ. ಆಸಿಫ್ ಸೇಠ್ ಅವ್ರು ಏನಾದರೂ ಬಂದಿದ್ರ? ಅವ್ರು ಬಂದ್ರಂತ ಇಷ್ಟೆಲ್ಲ ಆಗೈತ್ರಿ, ಇದೆಲ್ಲ ಚಲೋ ಆಗೈತಿ. ಕೆಲಸಗಳು ಇಂಪ್ರೂವ್ಮೆಂಟ್ ಆಗತ್ತಿಲ್ರಿ. ರೋಡ್ ಚಲೋ ಮಾಡ್ಯಾರ್ರಿ, ಲೈಟು ಇರ್ಲಿಲ್ರಿ, ಮೊದಲು ಲೈಟು ಹಾಕ್ಸ್ಯಾರ್ರಿ. ಎಲ್ಲಾರು ಚಲೋ ಮಾಡ್ಯಾರ. ನಮಗ್ರಿ ಗಟ್ರ ಡ್ರೈನೇಜ್ ಒಂದು ಆಗ್ಬೇಕ್ರಿ. ಅಭಿವೃದ್ಧಿ ಹರಿಕಾರ ಅಂತಂದ್ರೆ ರಾಜು ಶೇಟ್. ನಮ್ದು ಒಂದು ಊರದ್ದು ಒಂದು ವಜ್ರ ಅಂತ ಹೇಳಕ್ ಇಷ್ಟಪಡ್ತೇನೆ ರೀ ಸರ್ ಬಗ್ಗೆ ರೀ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವ್ರಿಗೆ? 100ಕ್ಕೆ 90%, 100ಕ್ಕೆ 100 ಕೊಡ್ಬೇಕು ಸರ್. 100ಕ್ಕೆ 100 ಕೊಡ್ತೇವೆ ರೀ ಸರ್. ಅಂತ MLA ಸಿಗ್ಬೇಕಾದ್ರೆ 7 ಜನ್ಮ ನಮಗೆ ಸಿಗುದಿಲ್ಲ, ಇನ್ನು ಆಗುದಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಬ್ಕಡ್ಡಿ. ಇವತ್ತು ನಾವು ಕುಂದಾನಗರಿ ಬೆಳಗಾವಿಯ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿವೆ. ಈ ಕ್ಷೇತ್ರವನ್ನ ಏನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂಥ ಆಸಿಫ್ ಸೇಠ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಈ ಕ್ಷೇತ್ರದಿಂದ ಆಯ್ಕೆಯಾಗಿ 20 ತಿಂಗಳುಗಳು ಗತಿಸಿದೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನರಿಗೆ ಶಾಸಕರು ನೀಡಿರುವಂಥ ಭರವಸೆ ಏನು, ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನ ಏನು ಹೇಳ್ತಾರೆ, ಜೊತೆಗೆ ಶಾಸಕರಿಗೆ ಎಷ್ಟು ಮಾರ್ಕ್ಸನ್ನು ನೀಡ್ತಾರೆ ಅಂತೇಳಿ ನಾವು ಜನರಿಂದಲೇ ಕೇಳಿ ತಿಳ್ಕೊಂಡು ಬರೋಣ. ನಾನಿದೀಗ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಬಸವ ಕಾಲನಿಯಲ್ಲಿದ್ದೀನಿ. ಇಲ್ಲಿನ ಬಸವಣ್ಣ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಮುಂಭಾಗದಲ್ಲಿ ಕೆಲವು ಜನ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. 20 ತಿಂಗಳಾಯಿತು ಶಾಸಕರ ಆಯ್ಕೆಯಾಗಿ, ಫಸ್ಟ್ ಟೈಮ್ ಆಯ್ಕೆ ಆಗಿದ್ರು. ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇಲ್ಲ ಅಂತ? ಈಗ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಳ ಇಂಟ್ರೆಸ್ಟಿಂದ ಅನುದಾನ ತಂದು ಭಾಳ ಡೆವಲಪ್ಮೆಂಟ್ ಮಾಡಾಕತ್ತಾರೆ ಎಲ್ಲ ಕಡೆನೂ. ಮತ್ತು ಈಗ ಸದ್ಯ ಈಗ ಅಲ್ಲಿ ಒಂದು ಓಪನಿಂಗ್ ಆಯಿತು, ರೋಡು ಬಾಕ್ಸೈಟ್ ರೋಡ್ 4 ಲೈನ್, ಅದನ್ನು ಮೊನ್ನೆ ಓಪನಿಂಗ್ ಮಾಡಿದ್ರು. ಶಾಸಕರು ಏನಾದರೂ ಈ ಕಡೆ ನಿಮಗೆ ಕಾಣಿಸ್ಕೊಳ್ಳೋದು, ಎಲೆಕ್ಷನ್ ಆದ ನಂತರ ಈ ಬಡಾವಣೆಗೆ ಏನಾದರೂ ಬಂದಿದ್ದಾರೆ? ಬಂದಿರ್ತಾರೆ ಸರ್, ಬರ್ತಾರೆ ಶಾಸಕರು ಇಲ್ಲಿ ರೌಂಡ್ ಹೊಡಿತಾ ಇರ್ತಾರೆ. ಏನು ನಿರೀಕ್ಷೆ ಇಟ್ಟಿದ್ದೀರಿ, ಅದು ಆಗ್ತಾ ಇದೆನಾ ಕೆಲಸ? ಕೆಲಸ ಆಗ್ತದೆ, ನಿರೀಕ್ಷೆಗೆ ಮೀರಿ ಕೆಲಸ ಆಗ್ತಾ ಇದೆ. ಬೆಳಗಾವಿ ಉತ್ತರ ಮತಕ್ಷೇತ್ರದ ರಾಜು ಆಸಿಫ್ ಶೇಟ್ ಅವರು ಇದಕ್ಕಿಂತ ಮುಂಚೆ 1 ಪರೇಡ್ಗಿಂತ ಮುಂಚೆ ಅವರು ಬ್ರದರ್ ಇದ್ದರು, ಫಿರೋಜ್ ಸೇಠ್ ಅಂತೇಳಿ. ಅವ್ರು ಏನು ಕಾಮಗಾರಿ ಸಿಕ್ಕಾಪಟ್ಟೆ ಬೆಳಗಾವಿ ಈಗೇನು ಸ್ಮಾರ್ಟ್ ಸಿಟಿ BJP ಆದಮೇಲೆ ಆಯಿತು. ಇದಕ್ಕಿಂತ ಬೆಳಗಾವಿ ಉತ್ತರ ಭಾಗ ಸ್ಮಾರ್ಟ್ ಸಿಟಿ ಫಂಡ್ ತಂದು ಅವರೇ ಡೆವಲಪ್ಮೆಂಟ್ ಮಾಡಿದರು. ಬರೋ ದಿನಮಾನ ಒಳಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೋ ರಾಜು ಆಸಿಫ್ ಶೇಟ್ ಅವ್ರು ಮಾಡ್ತಾ ಇದ್ದಾರೆ. ಏನು ಶಾಸಕರ ಬಿಹೇವಿಯರ್ ಹೆಂಗಿದೆ ಅಂದರೆ, ಏನು ಜನರಿಗೆ ಈಸಿಯಾಗಿ ಸಿಗ್ತಾರಾ ಅಥವಾ ಇಲ್ಲ, ಅಥವಾ ಎಂದಾದರೂ ನಿಮ್ಮ ಕಾಲನಿಗೆ ಅಥವಾ ಬರುವಂಥದ್ದು ಫೋನ್ ಮಾಡಿದಾಗ ರಿಸೀವ್ ಮಾಡುವಂಥದ್ದು ಹಂಗೆ ಏನಾದರೂ ಇರ್ತೈತೆ ಅಂತ? ಶಾಸಕರು ನಮಗೆ ಯಾವಾಗಲೂ ಸಿಗ್ತಾರೆ. ಅವರ ಬಸವ ಕಾಲನಿಯಾಗ ಅವರ ವೈಭವನಗರ ಆಫೀಸ್ ಇದೆ, ಅಲ್ಲಿ ಹೋದ್ರೆ ನಮಗೆ 6 ಗಂಟೆಯಿಂದ 9 ಗಂಟೆ ಮಟ್ಟ ಸಿಗ್ತಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಕೆಲಸ ಮಾಡೋರಿಗೆ ಹೋಗೋರಿಗೆ ತೊಂದರೆ ಆಗ್ತಾ ಇದೆ ಸರ್. ಅದ್ರ ಬದಲು 60 ವಯಸ್ಸು ಮೇಲಿನವರಿಗೆ ಫ್ರೀ ಬಸ್ ಮಾಡಿದರೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ. ನಾನಿದೀಗ ಬೆಳಗಾವಿಯ ಆಜಾಮ್ ನಗರ್ ಸರ್ಕಲ್ನಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ ಅಂಥೇಳಿ ಕೇಳ್ಕೊಂಡು ಬರೋಣ. MLA ಆಯ್ಕೆಯಾಗಿ ಹೋಗಿದಾರಲ್ಲ ಆಸಿಫ್ ಸೇಠ್ ಅವರು, ಏನಾದರೂ ಬರ್ತಾರಾ ಈ ಕಡೆ ಎಲ್ಲ ಓಡಾಡ್ತಾರ, ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ? ಬರ್ತಾರ್ರಿ. ಏನು ಸಿಗ್ತಾರಾ ನಿಮ್ಮ ಕೈಗೆ? ಯಾರ ಕೈಗೆ ಸಿಗ್ತಾರ್ರಿ. ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನು ಹೇಳ್ತೀರಿ? ಚಲೋ ಐತಲ್ರಿ. ಗ್ಯಾರಂಟಿ ಸ್ಕೀಮ್ಗಳಿಂದ ಏನು ಬಡವರಿಗೆ ಅನುಕೂಲ ಆಗೈತೆ, ಅನಾನುಕೂಲ ಆಗೈತೆ, ತೆಗೆದು ಹಾಕ್ಬೇಕಾ, ಏನು ಮಾಡ್ಬೇಕು ಅದನ್ನು? ಏನು ಅನುಕೂಲ ಏನಾಗಿಲ್ಲ, ಇನ್ನು ಮೇಲೆ ನೋಡ್ಬೇಕು. ಇಲ್ಲಿ ಬಂದು ಬೆಟ್ ಆಗಬೇಕು, ಬೆಟ್ ಆದ್ರನ್ನ ಏನ್ರ ಆಗ್ತೈತಿ, ಅವ್ರು ಬೆಟ್ ಆಗಂಗಿಲ್ಲ. ಈ ಕ್ಷೇತ್ರದ MLA ಅವರು 20 ತಿಂಗಳಾಯ್ತು ಗೆದ್ದು ಆದ ನಂತರ. ಇಲ್ಲಿ ಏನ್ರೆ ನಿಮ್ಮ ಏರಿಯಾಕ್ಕೆ ಡೆವಲಪ್ಮೆಂಟ್ ವರ್ಕ್ ಏನಾದರೂ ಮಾಡ್ತಾ ಇದ್ದಾರೆ? ಭಾಳ ಮಾಡಿದಾರೆ, ಎಲ್ಲ ಓಕೆ ಮಾಡತ್ತಾರೆ. ಇನ್ನ ಮದ್ದಾಗ ಚಾಲೋ ಅದಾವ್ರಿ, ಬಂದು ಬೇಡ ಎಲ್ಲ ಹೇಳ್ಕೊಂಡು ಕೇಳ್ಕೊಂಡು ಹೋಗ್ತಾರೆ. ಮತ್ತು ಅವ್ರ ಬಿಹೇವಿಯರ್ ಬಗ್ಗೆ ಅಂದರೆ ಅವ್ರು ಹೆಂಗೆ ಜನರ ಜೊತೆ, ಮತದಾರ ಜೊತೆ ಹೆಂಗೆ ಅವ್ರ ಬಿಹೇವಿಯರ್ ಹೆಂಗಿದೆ? ಸಂಪರ್ಕ ಚಲೋ ಐತ್ರಿ, ಅವ್ರು ಸಂಪರ್ಕ ಏಕದಮ್ ಓಕೆ, ಚಲೋ ಭಾಳ ಚಲೋ ಐತಿ. ಈಗ ಭಾಳ ದಿವಸದಿಂದ ತಾವು ಇಲ್ಲಿ ಅಂಗಡಿ ನಡೆಸ್ತೀರಿ. ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈಗಿನ MLA 20 ತಿಂಗಳಾಯ್ತು ಹೊಸದಾಗಿ ರಾಜೀವ್ ಶೇಟ್ ಅವರು ಆಯ್ಕೆ ಆದ ನಂತರ ಇಲ್ಲಿ ಏನ್ರೆ ನಿಮ್ಗೆ ಡೆವಲಪ್ಮೆಂಟ್ ಕಾಣ್ತೈತೆ, ಅಥವಾ ಏನಾದರೂ ಮಾಡ್ತಾ ಇದ್ದಾರಾ, ಅಥವಾ ಸಿಗ್ತಾ ಇದ್ದಾರಾ ಕೈಗೆ ಏನಂತ? ಸದ್ಯಕ್ಕೆ ಎಲ್ಲ ಡೆವಲಪ್ಮೆಂಟ್ ಚಲೋ ಇದೆ ರೀ, ಆಗಾಗತೈತಿ ರೀ ಕೆಲಸ ಆಗತ್ತೆ. ಇದು ನೋಡ್ರಿ, ಗೃಹಲಕ್ಷ್ಮಿ ಸ್ಕೀಮ್ ಕೊಡೋದ್ ಬದ್ಲಿ ಶಿಕ್ಷಣ ಬಗ್ಗೆ ಎಲ್ಲ ಫ್ರೀ ಮಾಡ್ಬೇಕ್ರಿ. ಶಿಕ್ಷಣಗೆ ಭಾಳ ತೊಂದರೆ ಐತ್ರಿ, ಶಿಕ್ಷಾ ಸಲುವಾಗಿ ಫ್ರೀ ಮಾಡಿದರೆ ಚಲೋ, ಗೃಹಲಕ್ಷ್ಮಿ ಕೊಡೋದ್ ಬದ್ಲಿ.
ನಾನಿದೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿ ಇರ್ತಕ್ಕಂಥ ರಿಕ್ಷಾ ಸ್ಟ್ಯಾಂಡ್ನಲ್ಲಿದ್ದೀನಿ. ಇಲ್ಲಿನ ಕೆಲ ಏನು ಆಟೋ ಚಾಲಕರಿದ್ದಾರೆ, ಅವ್ರ ಸಮಸ್ಯೆ ಏನು, ಜೊತೆಗೆ ಶಾಸಕರು ಅವರಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅವ್ರನ್ನ ಕೇಳಿ ತಿಳ್ಕೊತೀನಿ. MLA ಅವರು 20 ತಿಂಗಳಾಯಿತು, ಅಂದರೆ 2 ವರ್ಷ ಆಗಲಿಕ್ಕೆ ಬಂತು. ಏನಾದರೂ ನಿಮ್ಮ ಸಮಸ್ಯೆಗಳು ಏನಾದರೂ ಭೇಟಿಯಾಗಿದ್ದೀರಾ ಅಥವಾ ಸಿಗ್ತಾ ಇದ್ದಾರಾ MLA? ಇಲ್ಲ, ಯಾವತ್ತೂ ಭೇಟಿಯಾಗಿಲ್ಲ, ಯಾವತ್ತೂ ಸಿಕ್ಕಿಲ್ಲ ನಮ್ಗೆ ಅವರು. ಇಲ್ಲ ಬಟ್ ಸಮಸ್ಯೆ ಇದೆ, ಏನಿದೆ ಅಂತ ಏನು ಕೇಳಲಿಲ್ಲ, ಏನೂ ಇಲ್ಲ. ಇವರು ಬಸ್ ಫ್ರೀ ಮಾಡಿದ್ದಾರೆ, ಆದರೆ ಈ ಆಟೋದವ್ರು ಹ್ಯಾಂಗೆ ಓಡಿಸ್ಬೇಕು ಗಾಡಿ, ಏನಿಲ್ಲ, ಏನೂ ಉಪಯೋಗ ಇಲ್ಲ ಸರ್. ಗ್ಯಾರಂಟಿ ಸ್ಕೀಮ್ನಿಂದ ಏನು ಅನಾನುಕೂಲ ಆಗಿದೆ, ಅನುಕೂಲ ಆಗಿದೆ, ಏನಂತ? ನಮ್ಗೆ ನೋಡಿ ಸರ್ ಏನೂ ಅನುಕೂಲ ಆಗಿಲ್ಲ. ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ಮತ್ತೊಂದು ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಯಾಕಂದ್ರೆ ಹೊಟ್ಟಿ ಪಾಡಿಗೆ ದುಡ್ಕೊಂಡು ತಿನ್ನೋದು ನಮ್ಗೆ ತಿಳಿಯೋದಾಗಿದೆ. ನಮ್ಮ ಹೆಂಡತಿ ಮಕ್ಕಳಿಗೆ ಹೆಂಗೆ ಸಂಭಾಳಿಸೋದು ಅದು ತಿಳಿಯೋದಾಗಿದೆ. ನಮಗೆ ನಮ್ಮ ಮಕ್ಕಳ ಎಜುಕೇಷನ್ ಹೆಂಗೆ ಆಗೋದು. ಆಟೋ ಚಾಲಕರದ್ದು ಹಲವಾರು ಸಮಸ್ಯೆ ಭಾಳ ಇದರಿಂದ ಬರ್ತಾ ಇದೆ. ಯಾಕಂದರೆ ಗ್ಯಾರಂಟಿ ಸ್ಕೀಮ್ ಜಾರಿ ಮಾಡಿರೋದ್ರಿಂದ ಎಲ್ಲರೂ ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ, ತಮಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನು ಬಯಸ್ತೀರಿ ತಾವು? ಸರ್, ಅವರು ಈ ಫ್ರೀ ಕೊಡೋ ಬದಲಿ ನಮ್ಮ ಮಕ್ಕಳಿಗೆ ಏನಾದರೂ ಇವರು ಎಜುಕೇಷನ್ ಫ್ರೀ ಕೊಟ್ಟಿದ್ರ ಮತ್ತು ಹಾಸ್ಪಿಟ್ಲದ ಏನಾರ ಫ್ರೀ ಕೊಟ್ಟಿದ್ರ ಭಾಳ ಅನುಕೂಲ ಆಗ್ತೈತೆ ಸರ್. ಸರ್ಕಾರದವ್ರು ಇವರು ನಮ್ಮ ಸಲುವಾಗಿ ಅದಾರು, ಏನು ತಮ್ಮ ಇದಕ್ಕೆ ನೋಡ್ಕೊಂತ ಅದಾರೋ ಅಂತೇಳಿ ನಾವು ಕೇಳಬೇಕಾಗಿತ್ತು ಸರ್. ಗೆದ್ದು ಬರೋ ಮುಂದೆ ಏನಾದರೂ ಆಸಿಫ್ ಸೇಠ್ ಅವರು ಏನಾದರೂ ತಮ್ಮ ಜೊತೆ ಮಾತುಕತೆ ಮಾಡಿದ್ರ? ನಮ್ಮ ಹತ್ರ ಏನು ಮಾಡಿಲ್ಲ ಸರ್. ಮತ್ತು ನಮಗೇನು ಸವಲತ್ತು ಸಿಕ್ಕಿಲ್ಲ ಸರ್ ಆಟೋದವ್ರಿಗೆ, ಹಂಗೆ ಹೇಳ್ಬೇಕಂದ್ರೆ. ಗ್ಯಾರಂಟಿ ಯೋಜನೆಯಿಂದ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಅದು ಪರಿಣಾಮ ಬೀರಿದೆ? ಇನ್ನೂ ಮಟ್ಟ 1 ರೂಪಾಯಿದು ಏನೂ ಸಿಕ್ಕಿಲ್ಲ ಸರ್. ಈ ಫ್ರೀ ಬಸ್ ಮಾಡಿ ಬಳಕು ನಮಗೆ ಏನಿದೆ ಅಂತಂದ್ರೆ ನಮಗೆ ಇಷ್ಟು ಪ್ರಾಬ್ಲಮ್ ಆಗೈತಿಲ್ಲ. ಮನೆ ಬಾಡಿಗೆ ಕೊಡಬೇಕು, ಮನೆ ನಡೆಸಬೇಕು, ಹುಡುಗರು ಶಿಕ್ಷಣ ಕೊಡಬೇಕಂತಂದ್ರೆ ನಮ್ಮ ಕಡೆ ಆಗವಾತು. ಸರ್ಕಾರದಿಂದ ನಿಮ್ಗೆ ಏನು ಸರ್ ಫ್ರೀ ಬಸ್ ನಿಲ್ಲಿಸ್ಬೇಕ್ರಿ. ಆಮೇಲೆ ಬಡ ಹುಡುಗರಿಗೆ ಏನದಲ್ಲ ನಮ್ಮಂಥ ಆಟೋ ಡ್ರೈವರ್ಗಳಿಗೆ, ಕೂಲಿ ಕಾರ್ಮಿಕರಿಗೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಂತ. ಗ್ಯಾರಂಟಿ ಸ್ಕೀಮ್ನಿಂದಾಗಿ ಏನು ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಿದ ನಂತರ ನಮ್ಮ ಉದ್ಯೋಗಕ್ಕೆ ಭಾಳಷ್ಟು ಬರೆ ಎಳೆದಂತಾಗಿದೆ. ಹಾಗಾಗಿ ಸರ್ಕಾರ ಪರ್ಯಾಯವಾಗಿ ಆಟೋ ಚಾಲಕರಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಬನ್ನಿ ಬೇರೆ ಬಡಾವಣೆಗೆ ಹೋಗೋಣ, ಅಲ್ಲಿನ ಜನ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುತ್ಯಾನಟ್ಟಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಶಾಸಕರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಏನೆಲ್ಲ ಆಶ್ವಾಸನೆಗಳು ನೀಡಿದ್ರು, ಅದರಲ್ಲಿ ಎಷ್ಟು ಆಶ್ವಾಸನೆಗಳು ಈಡೇರಿವೆ ಅಂತೇಳಿ ಇಲ್ಲಿ ಜನರನ್ನ ಕೇಳಿ ತಿಳ್ಕೊಂಡು ಬರೋಣ. ಹೊಸದಾಗಿ ಆಯ್ಕೆಯಾಗಿ ಸುಮಾರು 20 ತಿಂಗಳಾಯಿತು ಶಾಸಕರು. ಏನಾದರೂ ಡೆವಲಪ್ಮೆಂಟ್ ಮಾಡಿದ್ದಾರೆ? ಬಟ್ ಭಾಳ ಮಾಡಿದ್ದಾರೆ ಸರ್. ಅವರಿಗೆ ಅವ್ರ ಬದಲು ಎಷ್ಟೇ ಹೇಳಿದ್ರು ಕಡಿಮೆ. ಅವ್ರಂಥ ಶಾಸಕರು ಉತ್ತರ ಕ್ಷೇತ್ರ ಸಿಕ್ಕಿದ್ದು ನಮ್ಮ ಬೆಳಗಾವದ ಒಂದು ಪುಣ್ಯ ಅಂತ ಇಟ್ಕೋಬೋದು. ಎಲ್ಲ ಮಾಡಿದಾನು ದೇವ್ರು. ನಮ್ಮ ಊರಿಗೆ ಬರತ್ತಾನ ಮ್ಯಾಗ ಬರ್ತಾನು ಭಗವಂತ. ಜಾತ್ರೆ ಎಲ್ಲ ನಿಂತು ದಾಡ್ಸಿದಾನು. 3.5 ಲಕ್ಷ ರೂಪಾಯಿ ಕೊಟ್ಟಿದ್ದಾನು ಹಿರಿಯರ ಕೈಯಾಗ. ಮತ್ತು ಈಗ ನೀರು ದೊಡ್ಡ ಟಾಕಿ ಐತಿ, ಮನೆಗೆಲ್ಲ ನೀರು ಮಾಡಿದಾನು. ವಾರದ ಒಂದು ಸಲ ಬಂದು ಹಾಯ್ತಾನು. ಅನ್ನೋರ ಏನಾದರೂ ನೀವು ಫೋನ್ ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರು ಏನಾದರೂ ಸಿಗ್ತಾರಾ? ಜೊತೆಗೆ ಏನಾದರೂ ಡೆವಲಪ್ಮೆಂಟ್ ನೀವು ಹೇಳಿದ್ದು ಮಾಡ್ತಾರಾ? ನೋಡ್ರಿ, ರಾಜು ಶೇಡ್ ಸರ್ ಬಗ್ಗೆ ಹೇಳಬೇಕಾದ್ರೆ ಅವರು ಈಗ ಸಣ್ಣ ಹುಡುಗರು ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಾರೆ. ಕ್ಯಾನ್ವಾಸಿಗೆ ಬಂದಾಗ ನಾನು MLA ಶಾಸಕನಾದ ಕೂಡಲೇ ತಕ್ಷಣ ಎಲ್ಲೋ ಯಾವುದೋ ಪೂಜೆ ಮಾಡೋಂಗಿಲ್ಲ. ಮೊದಲು ಮುತ್ಯಾನಟ್ಟಿ ಇದು ನನ್ನ ಊರು. ಈ ಊರಿಗೆ ನೀರು ಸಮಸ್ಯೆ ಭಾಳ ದೊಡ್ಡದಿದೆ. ಆ ಸಮಸ್ಯೆನ ಮೊದಲು ಟ್ಯಾಂಕದ ಶಂಕುಸ್ಥಾಪನೆ ಮಾಡ್ತಾನೆ ಅಂತ ಹೇಳಿದರು. ಅವ್ರು ಯಾವ ಥರ ಹೇಳಿದ್ರು ಅದೇ ಥರ ನೇರವಾಗಿ ಬಂದು ನಮ್ಮ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡಿದರು. ಆಮೇಲೆ ಇವಾಗ ಮನೆಗೂ ನೀರು ವ್ಯವಸ್ಥೆ ಮಾಡಿದರು. 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 100% ಮಾರ್ಕ್ಸ್ ಕೊಡ್ತೀವಿ ನಾವು ನಮ್ಮ ಶಾಸಕರಿಗೆ. ಯಾಕಂದರೆ ಆ ಥರ ಅದಾರೆ. ಯಾವಾಗ ನೀವು ಫೋನ್ ಮಾಡ್ತೀರೋ ಆವಾಗ ಈ ಸಮಸ್ಯೆ ಇದೆ ಬಂದು ಹೋಗಿ ಅಂದರೆ ಆ ಸಮಸ್ಯೆಗೆ ಸ್ಪಂದಿಸಿ ಬಂದು ಅಟೆಂಡ್ ಆಗ್ತಾರೆ. 100 ಕೊಡ್ಬೇಕಲ್ರಿ ಸಮಾನ ಕೆಲಸಗಾರರು. ಹಾಂ, ಎಲ್ಲ ಮಾಡಿದ್ದಾರೆ. ನಾವೇನಿಂದ ಏನು ಕಮ್ಮಿ ಇಲ್ಲ ಸರ್. ನೀವು ಭಾಳ ಒಳ್ಳೆ ಮಾಡಿದ್ದಾರೆ. ಸನ್ಮಾನಿಸಿ ರಾಜು ಶೇಡ್ ಸಾಹೇಬ್ರು ಅವರು ಶಾಸಕರಾದ ಮೊದಲೇ ಇಡೀ ಬೆಳಗಾವಿ ಉತ್ತರ ಮತ ಕ್ಷೇತ್ರ ಒಳಗೆ ನಮ್ಮ ಮುತ್ಯಾನಟ್ಟಿ ಮೊದಲು ಈ ನೀರು ಟ್ಯಾಂಕಿನ ಪೂಜೆ ಮಾಡಿನ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೇಠ್ ಸಾಹೇಬ್ರು ಬಂದಿಂದ ಎಲ್ಲದಿಂದ ನಮ್ಗೆ ಅನುಕೂಲ ಐತ್ರಿ. ಮತ್ತು ಸೇಠ್ ಸಾಹೇಬ್ರು ಹೆಂಗೆ ಬಂದಾಗ ನಮ್ಮ ಊರಿಗೇನು ಯಾವುದೂ ಅನುಕೂಲ ಇರಾಕಿಲ್ಲ ರೀ. ಗಟ್ರ ಐತ್ರಿ, ಲೈಟ್ ಐತ್ರಿ, ಮತ್ತು ರೋಡ್ ಆತ್ರಿ. ಎಲ್ಲದಿಂದ ಅವ್ರಿಂದ ನಮ್ಗೆ ಭಾಳ ಅನುಕೂಲ ಐತ್ರಿ ಸೇಠ್ ಸಾಹೇಬ್ರಿಂದ. ಅದು ಕೊಡತ್ತಾರದು 2,000 ರೂಪಾಯಿ ನಮ್ಗೆ ಎಲ್ಲ ತಿಂಗಳ ಬರತೈತ್ರಿ. ಯಾಕೋ ಸ್ವಲ್ಪ ಈ ಸಲ ಲೇಟ್ ಆಗೈತ್ರಿ. ಇದರ ತಿಂಗಳ ಬರ್ತಾ ಇರ್ತೈತಿ. ಅಮ್ಮ, ಈಗ ನಿಮ್ಮ MLAಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 100ಕ್ಕೆ?
100ಕ್ಕೆ 100 ಕೊಡ್ತೇವೆ ರೀ ಸರ್ ನಮ್ಮ ಊರಿಗೆ ಭಾಳ ಒಳ್ಳೇದು ಮಾಡಿದ್ದಾರೆ ಸರ್. ಯಾವಾಗೂ ಅವ್ರು ಹಿಂಗೆ ಕೇರ್ಲೆಸ್ ಅಂತ ಮಾಡಿಲ್ಲ ರೀ ಸರ್. ಒಂದು ಗಟ್ರ ಆಯ್ತು, ಒಂದು ರೋಡ್ ಆತು ರೀ, ಮತ್ತು ಯಾವುದೋ ಒಂದು ಫಂಕ್ಷನ್ ಆತು ರೀ, ಮತ್ತು ನೀರಿಂದಂತೂ ಈಗ ಫುಲ್ ಅನುಕೂಲ ಮಾಡಿದ್ದಾರೆ ಸರ್. ಶಾಸಕರು ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ಮಾಡ್ತಾರಾ ಅಥವಾ ಇಲ್ಲ ಅಂತ? ಮಾಡ್ತಾರೆ ಸರ್, ಮಾಡಿದ್ದಾರೆ ಸರ್. ಎಲೆಕ್ಷನ್ ಹಾಕಿತ್ತ ಫಸ್ಟು ನೀರಿನಂತೆ ನಾವು 2007ರಿಂದ ಗುದ್ದಾಡತ್ತಿದ್ವಿ ಸರ್. ಆವಾಗಿಂದ ಏನಾಗಿರಲಿಲ್ಲ, ಸ್ಟಾಪ್ ಐತ್ರಿ ಸರ್. ಈಗ ಅವ್ರು ಮುಂಚೆ ಎಲೆಕ್ಷನ್ ಆರಿಸ್ಬರ್ತಾ ಫಸ್ಟೇ ಹೇಳಿದ್ರು ಸರ್ ಅವ್ರು, ನಾನು ನಿಮ್ಗೆ ಏನು ದೊಡ್ಡ ಕೆಲಸ ಆಗಿಲ್ಲ, ಬಂದ ತಕ್ಷಣ ನಿಮ್ಮದು ನಾವು ನಮ್ಮ ನನ್ನ ಊರು ಅಂತ ತಿಳ್ಕೊಂಡು ನಾ ಮಾಡ್ತೇನೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಸರ್. ಎಲ್ಲರಿಗೂ ನಮ್ಮ ಹಿರಿಯರಿಗೆ ಆಯ್ತು ರೀ, ಊರಾಗಿನ ಎಲ್ಲರಿಗೂ ರೀ ಪಬ್ಲಿಕ್ ಕೊಟ್ಟಿದ್ರಿ. ಆ ಪ್ರಕಾರ ಅವ್ರು ಆರಿ ಬಂದ ತಕ್ಷಣ ರೀ ನೀರಿನ ಡೆವಲಪ್ಮೆಂಟ್ ಮನೆ ನಮ್ಗೆ ನಳಗಳದು ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ ಸರ್. ಗ್ಯಾರಂಟಿ ಸ್ಕೀಮ್ ಈ ಮನೆಗೆ 2,000 ರೂಪಾಯಿ ಜೊತೆಗೆ ಹಿಂಗೆಲ್ಲ ಕೊಡ್ತಾ ಇದಾರಲ್ಲ, ಅದರಿಂದ ಏನು ಅನುಕೂಲ ಆಗೈತಿ? ಬಸ್ ಫ್ರೀ ಇದರಿಂದ? ಬಸ್ ಫ್ರೀನು ಸರ್, ಯಾಕಂದ್ರೆ ಇಲ್ಲಿ ಬರೋ 2-3 ಬಸ್ ಬರ್ತಾವೆ ಸರ್ ನಮ್ಮಲ್ಲಿ. ಮತ್ತು ಬಸ್ ಫ್ರೀ ಅಂತ ನಮ್ಗೆ ಅನುಕೂಲ ಐತೆ ಸರ್. ಸ್ಕೂಲ್ ಮಕ್ಕಳಿಗೆ ಆಯ್ತು, ಹೆಣ್ಮಕ್ಳಿಗೆ ಆಯ್ತು, ಹೋಗಾರ ಬರೋ ಕೆಲ್ಸಕ್ಕೆ ಹೋಗಾರಿ ಬರೋಂಗಿಂದ ಅನುಕೂಲ ಆಗೈತೆ ಸರ್. ಮತ್ತು 2,000 ಅದು ಅನುಕೂಲ ಐತೆ ಸರ್, ಎಲ್ಲರೂ ಅನುಕೂಲ ಆಗೈತೆ ಸರ್ ಎಲ್ಲರಿಗೂ. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕನಬುರಗಿಯಲ್ಲಿರ್ತಕ್ಕಂಥ ಐತಿಹಾಸಿಕ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ನಾನಿದ್ದೀನಿ. ಇವತ್ತು ಏನಂತಂದರೆ ಜಾತ್ರೆ ನಡೀತಾ ಇದೆ. ಜಾತ್ರೆಯಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದ ಭಾಳಷ್ಟು ಜನ ಪಾಲ್ಗೊಂಡಿದ್ದಾರೆ. ನಾನು ಕೆಲವರನ್ನ ಇಲ್ಲಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಈಗ 20 ತಿಂಗಳಾಯ್ತು ಅವರು ಆಯ್ಕೆ. ಅವ್ರು ಏನಾದರೂ ನಿಮ್ಮ ಕೈ ಸಿಗ್ತಾ ಇದ್ದಾರಾ ಅಥವಾ ಏನಾದರೂ ವರ್ಕ್ ಮಾಡ್ತಾ ಇದ್ದಾರಾ, ಹೇಗೆ? ಮೊದಲಿನ ಸಲ ಈ ಸಲದ ಶಾಸಕರು ಇನ್ನೂ ಮಟ್ಟ ನಮಗೇನು ಕೈ ಸಿಕ್ಕಿಲ್ಲ. ಇದಕ್ಕೆ ಮೊದಲು ಏನು ಬಿದ್ದಿಲ್ಲ, ಮಾಜಿ ಇದ್ರಲ್ಲ ಅವ್ರು ಅನಿಲ್ ಬೆಲ್ಕಿ ಅವರು ಅಲ್ಲಿ ಬಂದು ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ರು. ಇಲ್ಲಿ ಇಷ್ಟು ಮಟ್ಟ ನೀರು ಇರೋಕ್ಕಿಲ್ಲ. ಇನ್ನು ಬರೀ ಬೋರ್ ನೀರು ಇತ್ತು, ಬೇಸಿಗೆಯಾಗಿ ಬೋರ್ ನೀರು ನಮ್ಗೆ ಕೊಡಿಸ್ತಿದ್ದಿಲ್ಲ. ಆಮೇಲೆ ನಾವು ಬೆನ್ಕೆ ಸರ್ಕಾರ ವಿನಂತಿ ಮಾಡಿದ್ವಿ. ಆಮೇಲೆ ಹೋಯ್ ಪ್ರಕಾಶ್, ನಾನು ನಿಮ್ಗೆ ಇಷ್ಟು ದಿವಸ ಕೆಲಸ ಮಾಡಿಕೊಡ್ತಂದ್ರು. ನಮ್ಮ ಓಪನಿಂಗ್ ಒಳಗಾಗಿ ಅವರು ನಮಗೆ ಡೈರೆಕ್ಟ್ ಹಿಡ್ಕಲ್ ನೀರು ನಮ್ಮ ಮುಖಾಂತರ ಹಿಡ್ಕಲ್ ಮಾಡಿ ಕೊಡ್ತರು. ಶಾಸಕರಿಗೆ ಮೊನ್ನೆ ನಮ್ಮ ಕಮಿಟಿ ಅವರು ಹೋಗಿ ಭೇಟಿಯಾಗಿ ಬಂದಾರ ಸರ. ಭೇಟಿಯಾಗಿ ಬಂದಾರ. ಕೆಲವೊಂದು ಇನ್ನೊಂದು ಸ್ವಲ್ಪ ನಮ್ಮಲ್ಲಿ ಈಗ ಶ್ರಾವಣ ಕಮಿಟಿ ಒಳಗೆ ಒಂದು ಸ್ವಲ್ಪ ಅಡುಗೆ ಜನ ಹೆಚ್ಚು ಸೇರ್ತೈತೆ ಸರ್. ಒಂದು 80,000 ಜನ ಪ್ರಸಾದ ತೊಗೋತಾರೆ ಶ್ರಾವಣ ಒಳಗೆ. ಆ ಟೈಮ್ನಾಗ ಇಲ್ಲೊಂದು ಸ್ವಲ್ಪ ಏನೋ ಅಡುಗೆದವ್ರಿಗೆ ತೊಂದರೆ ಆಗತ್ತೈತೆ ಅಂತ ನಮ್ಮ ಕಮಿಟಿ ಅವ್ರು ಅಂದ್ಕೂಲೆ ಹೋಗಿ ಶಾಸಕರು ಭೇಟಿಗ್ಯಾರ. ಅವರು ನಾವು ಮಾಡಿಕೊಡ್ತೇನೆ ಅಂತ ಬಂದು ವಿಸಿಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದಾರೆ ಸರ್. ಯಾರು ಹೇಳ್ಯಾರ, ಸ್ಪಂದನೆ ಮಾಡಿದ್ದಾರೆ? ಮಾಡ್ತಾರೆ ಸರ್, ಮಾಡ್ತಾರೆ. ಈಗ ಅಣ್ಣವ್ರ, ಈ ಗ್ಯಾರಂಟಿ ಸ್ಕೀಮ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಇದು ಇದೆ. ಏನಂತಂದ್ರೆ ಗ್ಯಾರಂಟಿ ಸ್ಕೀಮ್ನಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತೇಳಿ ನಿಮ್ಮ ಊರಾಗ ಅದೇನಾದರೂ ಎಫೆಕ್ಟ್ ಅನಿಸ್ತಾ ಇದೆನಾ? ನಿಮಗೆ ಅನಿಸ್ತಾ ಇದೆ? ಫುಲ್ ಇಫೆಕ್ಟ್ ಅನಿಸ್ತೈತೆ. ಯಾವ ರೀತಿ? ಯಾಕಂದ್ರೆ ಈಗ ಸರ್ಕಾರ ಕಡೆ ದುಡ್ಡು ಇಲ್ಲ ಸರ್ ಅಂತೇಳಿ ಎಲ್ಲ ರೋಡ ಗಟ್ರ ಎಲ್ಲ ಹಂಗಾಗಿದೆ. ಶಾಸಕರ ಬಗ್ಗೆ ಏನಿಲ್ಲ, ಅವ್ರು ಮೊದಲು ಇದ್ದವ್ರ ಫಿರೋಜ್ ಸಾಹೇಬರು ಒಂದು ಶೆಡ್ ಕಟ್ಟಿಕೊಟ್ಟಿದ್ರೆ ಅಲ್ಲೇ ಕೆಳಗಡೆ ಅದು ಮಾಡಿಕೊಟ್ಟಾರ. ಮೊದಲೆಲ್ಲ ಕೋಆಪರೇಟಿವ್ ಮಾಡ್ಯಾರ. ಇನ್ನು ಅವ್ರು ಸದ್ಯಕ್ಕಂತೂ ಇಲ್ಲಿ ಈಗಿದ್ದಂಥ ಶಾಸಕರಂತೂ ಈಗ ಸದ್ಯಕ್ಕೂ ಯಾರೂ ಅಂದರೆ ಇನ್ನೂ ಮಟ್ಟ ಇಲ್ಲಿ ಬಂದಿಲ್ಲ. ಅವರು ಮೊದಲಿದ್ದವರು ಅವರ ಕನಬುರಗಿ ಗ್ರಾಮದ ಕೇಳ್ತಾ ಇದ್ದೆ ನಾನು. ಗ್ರಾಮದಲ್ಲಿ ಈಗ ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾ ಇದ್ದಾರೆ. ಈಗ ಸ್ಮಾರ್ಟ್ ಸಿಟಿ ಏನು MLA ಅಂಡರ್ದಾಗ ಅದು, ಏನು ಮಹಾನಗರ ಪಾಲಿಕೆ ಅಂಡರ್ದಾಗ ಅದು, ಅದು ನಮ್ಗೆ ಗೊತ್ತಿಲ್ಲ. ರೋಡ್ ಗೀಡ್ ಎಲ್ಲ ಆಗ್ತಾ ಇದೆ. ರೋಡ್ ಇನ್ನ ಕೆದರಿ ಹೋಗಿದಾರ. ಅದು LNT ಕಂಪ್ನಿಯವರೆಲ್ಲ ಕೆದರಿ ಹೋಗಿದಾರ. ಅದು ಬರೀ ಮುಚ್ಚೋದು, ಪೈಪ್ ಹಾಕೋದು ಅಡ್ಡ ಮಾಡ್ತಾ ಇದ್ದಾರೆ ಅವರು. ನಾವು ಡೆವಲಪ್ಮೆಂಟ್ ಮಾಡಿದಾಗ ನಾವು ಯಾವತ್ತೂ 101% ಕೊಟ್ಟೆ ಕೊಡ್ತೀವಿ. ಅವರ ಅಂತ ಅನ್ನಂಗಿಲ್ಲ, ಇವ್ರು ಅಂತ ಅನ್ನಂಗಿಲ್ಲ. ಇಂಪ್ರೂವ್ಮೆಂಟ್ ಏನೋ ಒಳ್ಳೆ ಕೆಲಸ ಮಾಡಿದಾಗ ಯಾರಿಗೂ 101% ಕೊಟ್ಟೆ ಕೊಡ್ತೇವೆ. ಅಲ್ಲಿ ನಾವು ಕಾಂಗ್ರೆಸ್ ನೋಡಂಗಿಲ್ಲ, BJP ನೋಡಂಗಿಲ್ಲ ಸರ್. ಏನು ಹೊಸದಾಗಿ MLA ಆಗಿದ್ದಾರೆ, ಅವ್ರು ಏನಾದರೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ ಅಥವಾ ಹೆಂಗ? ಏನಾದರೂ ಸ್ವಲ್ಪ ಮಾಡತ್ತಾರ, ಇನ್ನೂ ಏನು ಹೆಚ್ಚಿಗೆ ಏನಿಲ್ಲ, ಆಗ್ಬೇಕನ್ನೋದು ಇಷ್ಟ. ಈಗ ಗ್ಯಾರಂಟಿ ಸ್ಕೀಮ್ನಿಂದ ಡೆವಲಪ್ಮೆಂಟ್ ಕೆಲಸ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಅದೇನ್ರಿ ನಿಮ್ಮ ಊರಿಗೆ ಅನುಭವ ಆಗ್ತಾ ಇದೆನಾ ನಿಮ್ಗೆ? ನಿಂತಿದ್ದೈತ್ರಿ ಕೆಲಸಗಳು ಇಂಪ್ರೂವ್ಮೆಂಟ್ ಆಗತ್ತಿಲ್ಲ ರೀ. ಇದಿಷ್ಟು ಏನಂತಂದ್ರೆ ಕನಬುರಗಿ ಗ್ರಾಮದ ಜನರ ಅಭಿಪ್ರಾಯ. ಮತ್ತೊಂದು ಬಡಾವಣೆಗೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಮಹಾವೀರ್ ಕಾಲನಿಯಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ಕೆಲ ಮಹಿಳೆಯರಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ನಮ್ಮ ಏನು ಶಾಸಕರಿದ್ದಾರೆ ಅವ್ರು ಏನಾದರೂ ಡೆವಲಪ್ಮೆಂಟ್ ಮಾಡಿದಾರ ಅಥವಾ ಏನಾದರೂ ನಿಮ್ಮ ಸಮಸ್ಯೆ ಕೇಳಿದಾರ ಅಂತ? ಮಾಡಿದ್ದಾರೆ. ರೋಡ್ ಇರಾಕಿಲ್ಲ, ಮಣ್ಣಿಂದೊಳಗೆ ಭಾಳ ತ್ರಾಸ ಆಗ್ತಿತ್ತು. ಸಾಮಾನು ತರಬೇಕಾದ್ರೆ ಮಳೆಗಾಲದೊಳಗೆ ನೀರದು ಎಲ್ಲ ನಿಂತು ಭಾಳ ತ್ರಾಸ ಆಗ್ತಿತ್ತು. ರೋಡ್ ಚಲೋ ಮಾಡ್ಯಾರ ರೀ.
ನೀರು ಬಂದಾವ ಗಟ್ರ ಅಷ್ಟು ಸ್ವಲ್ಪ ಮಾಡಬೇಕಾಗೈತಿ. ನಿಮ್ಮ ಮೊದಲಿಗೆ ಹೆಂಗೆ ಪರಿಸ್ಥಿತಿ ಇತ್ತು, ಈಗೇನು ಏನಾದರೂ ಸುಧಾರಿಸೈತ್ರಿ ಮೊದ್ಲಿನಕಿಂತನೂ ಈಗ ಒಂದು ಸ್ವಲ್ಪ ಸುಧಾರಿಸೈತ್ರಿ. ಒಂದು ಸ್ವಲ್ಪ ಗಟ್ರ ಬೇಕ್ರಿ, ಮೇನ್ ಗಟ್ರ ಇದ್ರೆ ಮಚ್ಚರ ಆಮ್ಯಾಗ ನೀರು ಅಲ್ಲೆಲ್ಗೆ ನಿಂದಿರೋದ್ರಿ. ಅದಕ್ಕೆ ಈಗ ಗಟ್ರದೊಂದು ನಮಗೆ ಪ್ರಾಬ್ಲಮ್ ಇದೆ ರೀ, ಬಾಕಿ ಎಲ್ಲ ಕರೆಕ್ಟ್ ಇದೆ ರೀ ಎಲ್ಲ. ಅದನ್ನ ಏನಾರ ಹೇಳಿರಿ, ಅವ್ರ ಗಮನಕ್ಕೆ ತೊಗೊಂಬಂದಿರಿ? ಹೇಳೇವ್ರಿ, ಅವ್ರಿಗೆ ಹೇಳೇವಿ, ಮಾಡ್ತೀವಿ ಅಂತ ಎಂದಿದ್ದಾರೆ. ನಿಮ್ಮ ಕ್ಷೇತ್ರದ MLA ಅವರು ನೀವು ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ನೀವು ಏನಾದರೂ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದ್ರೆ? ಆಯಿತು ಸರ್, ಮಾಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾರೆ. ಮಾಡ್ತೇವೆ ಅಂತ ಹೇಳಿದಾರೆ. ಏನೆಲ್ಲ ಮಾಡಿದ್ದಾರೆ ನಿಮ್ಮ ಬಡಾವಣೆ? ನೀರಿನ ಮಾಡ್ಯಾರ್ರಿ, ಲೈಟು ಇರಲಿಲ್ಲ ರೀ, ಮೊದಲು ಲೈಟು ಹಾಕ್ಸ್ಯಾರ್ರಿ, ರೋಡ್ ಲೈಟ, ಮತ್ತು ನೀರಿಂದು ರೋಡಿಂದು ಗ್ಯಾರಂಟಿ ಸ್ಕೀಮ್ಗಳನ್ನು ಸರ್ಕಾರ ತಂದಿದೆ. ಅದು ಮಹಿಳೆಯರಿಗೆ ಏನಾದರೂ ಉಪಯೋಗ ಆಗೈತೆ ಅಥವಾ ಏನು ಬಿಡಬೇಕು ಅಂತೇಳಿ ಏನಾದರೂ ಅದರಿಂದ ಏನಾದರೂ ಡೆವಲಪ್ಮೆಂಟಿಗೆ ಹೊಡೆತ ಕೊಟ್ಟಿದ್ದೇನೆ ಅಂತ? ಏನಿಲ್ಲ, ಒಂದು ಕಡೆ ಕಸ್ಕೊಂಡು ಒಂದು ಕಡೆ ತೊಗೊಂಡು ಅಂಥ ಒಂದು ಗ್ಯಾರಂಟಿ ನಮಗೆ ಬೇಡ. ನಮಗೆ ಏನು ಜನಕ್ಕೆ ಏನು ಬೇಕಂದ್ರೆ ನಮಗೆ ಬೇಸಿಕ್ ನೀಡ್ಸ್ ಬೇಕು ರೀ. ನಮಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ಕೇಳೋವಂಥ MLA ಬೇಕಾ, MP ಬೇಕಾ, ಇವ್ರು ಬೇಕ್ರಿ. ನಮಗೆ ಗ್ಯಾರಂಟಿ ಕೊಟ್ಟು 1 ತಿಂಗಳು ಸಾಕ್ಯಾರ, 2 ತಿಂಗಳು ಸಾಕ್ಯಾರ, 3 ತಿಂಗಳಿಗೆ ನಮ್ಮ ಬಲ ನಾವು ತೋರಿಸ್ಬೇಕು, ನಮಗೆ ಅನ್ನ ನಾವು ದುಡ್ಕೋಬೇಕು. ಹೀಗಾಗಿ ನಾವು ಗ್ಯಾರಂಟಿಗಳಿಗೆ ನಾವು ವ್ಯಾಲ್ಯೂ ಇಲ್ಲ, ನಾವು ಕೊಡೋದಿಲ್ಲ. ಅದಕ್ಕೆ ನಾವು ಬೆಲೆ ಕೊಡಬೇಕು. ಹೀಗಾಗಿ ನಮಗೆ ಎಲ್ಲ ರೀತಿಯ ಸಹಕರಿಸ್ತಾರೆ. ಆದ್ರೆ ನಮಗೆ ಎಲ್ಲ ರೀತಿ ಕೊಟ್ಟಾರಾದ್ರೆ ನಮಗೆ ಡ್ರೈನೇಜ್ ಇಲ್ಲ. ಈಗ ನಾವು ಡ್ರೈನೇಜ್ ಇಲ್ಲ ಅಂತಲೇ ನಮ್ಮ ಮುಂದೆ ನಾವು ಒಂದು ಗುಂಡಿ ತೋಡಿ ಅದನ್ನು ಅಲ್ಲೇ ಗಟ್ಟರಿ ಒಳಗೆ ನಮ್ಮ ಬೋರ್ ತೆಳಗನ ನಾವು ಅದನ್ನು ಜೇಂಟ್ ಕೊಟ್ಬಿಟ್ಟೇವ್ರಿ. ಹೀಗಾಗಿ ಆ ಬೋರ್ ಇದನ್ನಾಗಿತ್ತು ರೀ, ನೀರು ವೇಸ್ಟ್ ಆಗೈತೆ, ಹೊಲಸಾಗೈತೆ ರೀ. ಅಂದ್ರೆ ಆ ನೀರನ್ನು ಯೂಸ್ ಮಾಡಕ್ಕೆ ನಮ್ಗೆ ಆಗ್ವಾತ್ರಿ. ಅನುಕೂಲ ಆಗಿದೆ. ಈಗ ರೋಡ್ ಆಗಿದೆ, ಲೈಟ್ ಬಂದಿದೆ, ಮತ್ತು ನಳದ ನೀರಿನ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ. ಈಗ ನಮ್ದು ಸಮಸ್ಯೆ ಅಂದರೆ ಡ್ರೈನೇಜ್ ಒಂದು ಆಗಬೇಕು. ಸದ್ಯ ಆರಿಸಿ ಬಂದ ಕೂಡಲೇ ಒಬ್ಬರ ಬಂದು ಕೆಸಿಂದ ರೋಡ್ ಮ್ಯಾಗ ನಿಂತು ಭೇಟಿಯಾಗಿ ಹೋದ್ರಿ. ಮತ್ತು ಆಗಾಗ 1 ತಿಂಗಳಿಗೆ 2 ತಿಂಗಳಿಗೆ 15 ದಿವಸಿಗೆ ನಾವು ಹೇಳ್ದಿದ್ರು ಈ ಕಡೆ ಬಂದಾಗ ಅವ್ರೊಂದು ಸ್ವಲ್ಪ ಗಮನ ಕೊಟ್ಟ ಕೆಸಿಂದ ಏನು ಪ್ರಾಬ್ಲಮ್ ಐತಿ ಏನಿಲ್ಲ ನೋಡ್ಕೊಂಡು ಹೋಗ್ತಾರು. ಮತ್ತು ನಾವು ಮ್ಯಾಗಿನ ಮ್ಯಾಗ ಅವ್ರಿಗೆ ಭೇಟಿ ಆಗಾಕೊಂಡು ಹೋಗ್ತೇವೆ ರೀ, ಫೋನ್ ಮಾಡ್ತೇವೆ. ಹಂಗೇನೆಲ್ಲ ಸ್ಪಂದನೆ ಮಾಡ್ತಾರೆ ಅವರು. ಮತ್ತು ಇಲ್ಲಿ ಮೇಲೆ ನಾವು ಫೋನ್ ಹಚ್ಚಿದಾಗ ಹೋಗಿ ಅಗದಿ ಒಂದು ಆತ್ಮೀಯಿಂದ ನೋಡ್ತಾರು. ಈಗ 20 ತಿಂಗಳಾಯ್ತು ಅವರು MLA ಆಗಿ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ 100ಕ್ಕೆ? 90% ಯಾಕೆ ಅಷ್ಟು? ಅಂದ್ರೆ ಇವರು ಆಮದಾರ ರಾಜು ಶೇಟ್ ಅವರು ನಮ್ಗೆ ಭಾಳ ಕೋಪರೇಷನ್ ಮಾಡ್ಯಾರ. ಕ್ಷೇತ್ರದಲ್ಲಿ ಹಲವು ಮೂಲಭೂತ ಸೌಲಭ್ಯಗಳ ಬಗ್ಗೆ ಏನಂತಂದರೆ ಜನ ಮಾತನಾಡಿದ್ದಾರೆ. ಹಾಗಿದ್ರೆ ಶಾಸಕ ಆಸಿಫ್ ಸೇಠ್ ಅವರು ಈ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತಾರೆ, ಜೊತೆಗೆ ಒಟ್ಟಾರೆ ಏನಂತಂದರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರ ಮುಂದಿನ ಮಾರ್ಗಸೂಚಿ ಏನು ಅಂತೇಳಿ ನಾವು ಅವರನ್ನ ಕೇಳ್ತೀವಿ. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕ್ಷೇತ್ರದಾದ್ಯಂತ ಸಂಚರಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಜನರು ಇಟ್ಟಂಥ ಪ್ರಶ್ನೆ, ಸಮಸ್ಯೆ, ಹಾಗೆ ಅವುಗಳಲ್ಲಿ ಕೆಲವು ಏನು ಭರವಸೆಗಳಿವೆ ಅವುಗಳಿಗೆ ಇದುವರೆಗೆ ಉತ್ತರ ಸಿಕ್ಕಿದೆ ಇಲ್ಲೋ ಅನ್ನೋದ್ರ ಬಗ್ಗೆ ಈಗ ಖುದ್ದು ನನ್ನ ಜೊತೆ ಮಾತನಾಡಲಿಕ್ಕೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಆಸಿಫ್ ಸೇಠ್ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ತಾವು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರು, ಏನೆಲ್ಲ ಕನಸನ್ನು ಇಟ್ಕೊಂಡು ಬಂದಿದ್ದೀರಿ, ಜೊತೆಗೆ ಈ ಕ್ಷೇತ್ರವನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಒಂದು ಪೂರ್ವವಾಗಿ ಒಂದು ಯೋಜನೆ ರೂಪಿಸಿರ್ತೀರಿ. ಯಾವ ರೀತಿ ಯೋಜನೆ ರೂಪಿಸಿದಿರಿ? ತಮಗೆ ಸಿಕ್ಕಂಥ 20 ತಿಂಗಳ ಅವಧಿಯಲ್ಲಿ ಈಗ ಏನೆಲ್ಲ ಮಾಡಿದ್ದೀರಿ ಅಂತ? ನನ್ನ ಮುಖ್ಯ ಏಮಂದರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು. ಗೌರ್ಮೆಂಟ್ ಶಾಲೆದಲ್ಲೇ, ಪ್ರೈವೇಟ್ ಶಾಲೆದಲ್ಲಿ ಅದಾಗ್ತಾ ಇರ್ತೈತಿ. ಗೌರ್ಮೆಂಟ್ ಶಾಲೆದಲ್ಲೇ ಮಕ್ಕಳು ಒಳ್ಳೆ ಮಾಡಬೇಕು, ಅವ್ರಿಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಸಿಗಬೇಕು. ಈ ದಿವಸದಲ್ಲೇ ನಾವು ಕಂಪ್ಯೂಟರ್ ಏಜ್, AI ಏಜ್ ಅಂದರೆ ಹೇಳ್ತಾ ಇದ್ದೀವಿ. ಇನ್ನೂ ನಮ್ಮ ಸ್ವಲ್ಪ ಮಕ್ಕಳು ನಮ್ಮ ಶಾಲೆದಲ್ಲೇ ಇನ್ನೂ ತನಕ ಬೆಂಚ್ ಇಲ್ಲ ಅವ್ರಿಗೆ. ನನ್ನ ಟಾರ್ಗೆಟ್ ಇದೆ, ಈ ಅಕಾಡೆಮಿಕ್ ಮುಗಿದ ತನಕ ಮುಂದಿನ ಅಕಾಡೆಮಿಕ್ ಸ್ಟಾರ್ಟ್ ಆಗಿದ್ದ ಮೊದಲು ನಮ್ಮ ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳು ಬೆಂಚ್ದಲ್ಲಿ ಇರಬೇಕು. ಪ್ರತಿ ಶಾಲೆದಲ್ಲೇ ಒಂದು ಡಿಜಿಟಲ್ ಕ್ಲಾಸ್ ರೂಮ್ ಇರಬೇಕು. ಮುಂದೆ ಎಲ್ಲ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ಸ್ ಎಲ್ಲ ನಡ್ತಾ ಇದೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು ದೇ ಶುಡ್ ಬಿ ಏಬಲ್ ಟು ಕಾಂಪೀಟ್ ಮಾಡಬೇಕು. ಸೆಕೆಂಡ್ ಅಂದರೆ ಹೆಲ್ತ್. ಒಳ್ಳೆ ಅವ್ರಿಗೆ ನಮ್ಮ ಸಿವಿಲ್ ಹಾಸ್ಪಿಟಲ್ದಲ್ಲೇ ಮತ್ತು PH ಇರೋದವರು ಅಲ್ಲೇ ಹೆಲ್ತ್ ಬಗ್ಗೆ ನಾವು ಕಾಳಜಿ ಮಾಡಾಕತ್ತೇನೆ.
ಒಂದು ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇರೋದು ಸಾರ್ವಜನಿಕ ವಲಯದಲ್ಲಿ, ಈ ಗ್ಯಾರಂಟಿ ಸ್ಕೀಮ್ ಜಾರಿಯಾದ ನಂತರ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಶಾಸಕರು ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಅಂಥದ್ದು ಏನಾದರೂ ಅನುಭವ ಆಗಿದೆ ತಮಗೆ ಅಂತ? ಈಗ ನೋಡಿ, ನನಗೆ ನಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಯೋಜನೆಯಿಂದ 25 ಕೋಟಿ ಸಿಗುತ್ತೆ ಡೆವಲಪ್ಮೆಂಟ್ ಸಲುವಾಗಿ. ಮೈನಾರಿಟಿದಿಂದ 15 ಕೋಟಿ ಸಿಗುತ್ತಿದೆ ಮೈನಾರಿಟಿ ಡೆವಲಪ್ಮೆಂಟಿಗೆ ಸಲುವಾಗಿ. SC ಸಿಗೈತೆ. PWD ಸಚಿವರು ಒಂದು 25 ಕೋಟಿ ಕೊಟ್ಟಿದ್ದಾರೆ. ಈಗ ಒಂದು 25 ಕೋಟಿ ಮತ್ತೆ ಮುಂದಿನ ವಾರದಲ್ಲೇ ಅದು ಅನೌನ್ಸ್ ಆಗ್ಬೋದು. ಹಣ ಬರ್ತಾ ಇದೆ, ಸ್ಲೋ ಇದೆ, ಬರ್ತಾ ಇದೆ ಹಣ. ಕೆಲಸ ಬಂದೇನಾಗಲಿಲ್ಲ, ಕೆಲಸ ನಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ವಿಚಾರದಲ್ಲಿ ಜನರಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯ ಇದೆ. ತಾವು ಹೋದಾಗ ಅದು ಅನುಭವ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ನಾನು. ಕೆಲವೊಂದು ಜನ ಅದನ್ನು ಬೇರೆ ಈ ರೀತಿಯಾಗಿ ಮಾಡೋದಕ್ಕಿಂತನೂ ಬೇರೆ ಉಚಿತ ಶಿಕ್ಷಣ ಕೊಡ್ಬೋದಾಗಿತ್ತು, ಇನ್ನೊಬ್ಬರು ಇನ್ನೊಂದು ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ತಮಗೆ ಯಾವ ರೀತಿ ಕ್ಲಾರಿಟಿ ಇದೆ, ಜೊತೆಗೆ ಏನು ಅಂತ ಆ ಬಗ್ಗೆ ಜನರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಎಲ್ಲ ಕಡೆ. ಏನು ಅದ್ರ ಬಗ್ಗೆ ಏನು ಹೇಳ್ಬೇಕು? ನಮ್ಮದು 5 ಗ್ಯಾರಂಟಿ ಅದಾವ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಗ್ರ್ಯಾಜುಯೇಟ್ಸ್ಗೆ ಸ್ಟೈಪಂಡ್. ಇದು 4 ನಾವು ಗ್ಯಾರಂಟಿ ತೊಗೊಂಡಂದ್ರೆ ತಿಂಗಳ ಒಂದು 5,500-6,000 ರೂಪಾಯಿ ಆಗ್ತೈತೆ ಒಂದು ಮನೆಗೆ. ಅದು 6,000ದಿಂದ ಅವರು ಮಕ್ಕಳಿಗೆ ಎಜುಕೇಷನ್ ಖರ್ಚು ಮಾಡ್ತಾರೆ, ಸ್ವಲ್ಪ ಸೇವಿಂಗು ಮಾಡ್ತಾರೆ. ಈಗ ಒಂದು 2 ತಿಂಗಳು ಲೇಟ್ ಆಯ್ತಂದ್ರೆ ಮಂದಿಗೆ ಎಷ್ಟು ತ್ರಾಸ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀವಿ, ಎಲ್ಲರೂ ಮಾತಾಡಕತ್ತಾರೆ. ಇದು ಯೋಜನೆ ಜಾರಿ ಇರಬೇಕು, ಬಡವ್ರ ಸಲುವಾಗಿ ಕೈದಲ್ಲಿ ಹಣ ಸಿಗಬೇಕು. ಈ 3 ವರ್ಷಗಳಲ್ಲಿ ಏನೆಲ್ಲ ಮಾಡ್ತೀರಿ, ಜೊತೆಗೆ ಕ್ಷೇತ್ರದ ಜನರಿಗೆ ನಮ್ಮ ವಾಹಿನಿ ಮೂಲಕ ಏನು ಹೇಳ್ತಿರ್ತಾವೆ? ನಮ್ಮ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ಅವ್ರದ್ದು ರೆಕಾರ್ಡ್ ಬಜೆಟ್ ಕೊಟ್ಟಿದ್ದಾರೆ. ಅವರು ಒಂದು ಫೈನಾನ್ಷಿಯಲ್ ವಿಸರ್ಡ್ ಅದಾರು. ನಮ್ಮ ಪೂರ್ವ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೆಂಗಿದ್ರು ಹಂಗೆ ಬಂದಿದೆ. ಬಜೆಟ್ದಲ್ಲಿ ಟ್ಯಾಕ್ಸೇಷನು ಆಗಿದೆ, ಅಷ್ಟು ಇನ್ಕಮು ಆಗ್ತಾ ಇದೆ. ಆ ಇನ್ಕಮ್ದಿಂದ ನಾವು ಭರವಸೆ ಗ್ಯಾರಂಟಿದಿಂದ ಕೊಡ್ತಾ ಇದ್ದೀವಿ. ಬೇರೆ ಹಣ ಇದೆ ಡೆವಲಪ್ಮೆಂಟ್ ಸಲುವಾಗಿ, ಅದು ಬರ್ತಾ ಇದೆ. ನಾವು ಒಂದೇ ಅಪೀಲ್ ಮಾಡ್ತೀವಿ, ಓವರ್ನೈಟ್ 100% ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಕೆಲಸ ಒಂದೊಂದು ಏರಿಯಾದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ಲಾಕತ್ತಿದೆ. ಇಷ್ಟು ಆಸಿಫ್ ಸೇಠ್ ಅವರ ಮಾತು. ಜೊತೆಗೆ ಇಡೀ ಕ್ಷೇತ್ರದಾದ್ಯಂತ ನ್ಯೂಸ್ ಫಸ್ಟ್ ಸಂತರಿಸಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರು ಹೇಳುವಂಥದ್ದು ಏನಂತಂದರೆ, ಆಸಿಫ್ ಸೇಠ್ ಅವರು ನಮ್ಮ ಕೈಗೆ ಸಿಗ್ತಾ ಇದ್ದಾರೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ. ಇದ್ರ ಜೊತೆಗೆ ಏನಂತಂದರೆ ಭಾಳಷ್ಟು ಚುನಾವಣೆ ಸಂದರ್ಭದಲ್ಲಿ ನೀಡಿದಂಥ ಭರವಸೆಗಳು ನಮಗೆ ಈಡೇರಿಸಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಿಷ್ಟು ಅಪಸ್ವರ ಕ್ಷೇತ್ರದಾದ್ಯಂತ ಇರುವಂಥದ್ದು. ಯಾಕಂತಂದರೆ ಕೆಲವರು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಬೇರೆ ರೀತಿಯಾಗಿ ಬಳಕೆ ಮಾಡಿದರೆ ಚೆನ್ನಾಗಿರುತ್ತೆ ಆ ಹಣವನ್ನು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನಂತಂದ್ರೆ ಆಸಿಫ್ ಸೇಠ್ ಅವರ ಕಾರ್ಯವೈಖರಿ ಬಗ್ಗೆ ಇಡೀ ಕ್ಷೇತ್ರದಾದ್ಯಂತ ಬಹಳಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.